ಯಾಕೋ ಗುಂಡ ಪರೀಕ್ಷೆ ಬರೆಯೋದನ್ನ ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ಯಲ್ಲ? ತಾತ, ನಮ್ಮ ಟೀಚರ್ ಹೇಳಿದ್ದಾರೆ ಗಣಿತ ಪರೀಕ್ಷೆಯಲ್ಲಿ ಪ್ರತಿ ಸ್ಟೆಪ್ಗೂ ಮಾರ್ಕ್ಸ್ ಇದೆ ಅಂತ. ಸರಿ ಸರಿ, ಸ್ಕೂಲಿಗೆ ಹೋಗಿ ಪರೀಕ್ಷೆ ಬರಿ. ಆಯ್ತು ತಾತ, ಬಾಯ್. ನಮಸ್ತೆ ಸರ್. ಹಾಂ ನಮಸ್ತೆ ಇರಲಿ. ಯಾಕೆ ಇವತ್ತು ತಡವಾಗಿ ಬಂದಿದ್ಯಾ? ಅದು ಸರ್, ಕೋಳಿ ಕೂಗೋದು ತಡ ಆಗೋಯ್ತು. ಹೌದಾ? ನಮ್ಮನೆ ಹತ್ರ ಬೆಳಿಗ್ಗೆ 5 ಗಂಟೆಗೆ ಕೋಳಿ ಕೂಗುತ್ತಲ್ಲ. ಅದು ಸರ್, ಆ ಕೋಳಿ ನಮ್ಮನೆ ಹತ್ರ ಬರೋದಕ್ಕೆ 8 ಗಂಟೆ ಆಗುತ್ತೆ. ಹಾಂ ಇದೆಲ್ಲ ಇರಲಿ. ನೆನ್ನೆ ಕೊಟ್ಟಿರೋ ಹೋಮ್ವರ್ಕು ಏನು ಮಾಡಿದ್ಯಾ? ತಗೊಂಡು ಬಾ, ತೋರಿಸು. ತಕೊಳ್ಳಿ ಸರ್. ಇದೇನಿದು ಇಷ್ಟಿಷ್ಟು ದೂರ ದೂರ ಬರ್ತಿದ್ಯಲ್ಲ? ಅದು ಸರ್, ಸಾಮಾಜಿಕ ಅಂತರ ಕಾಪಾಡ್ತಿದ್ದೀನಿ. ಇದಕ್ಕೇನು ಕಮ್ಮಿ ಇಲ್ಲ. ನೀನು ಹೋಗಿ ಕುತ್ಕೋ ಅಲ್ಲಿ. ಮಕ್ಕಳೇ, ನಿಮಗೆಲ್ಲ ಬುದ್ಧಿಶಕ್ತಿ ಹೆಚ್ಚಾಗಬೇಕಂದ್ರೆ ದಿನ 1 ಲೋಟ ಹಾಲು ಕುಡಿಬೇಕು. ಸುಮ್ಮನಿರಿ ಸರ್, ನೀವೇಳೋ ಮಾತು ನಿಜ ಆಗಿದ್ರೆ ನಮ್ಮನೆ ಕರು ಇಷ್ಟೊತ್ತಿಗೆ ದೊಡ್ಡ ಆಫೀಸರ್ ಅಥವಾ ಸೈಂಟಿಸ್ಟ್ ಆಗಬೇಕಿತ್ತು. ಏನೋ ಗುಂಡ, ನನಗೆ ಎದುರು ಮಾತಾಡ್ತೀಯಾ? ನಿನ್ಗೀಗೊಂದು ಪ್ರಶ್ನೆ ಕೇಳ್ತೀನಿ. ಮನುಷ್ಯನಿಗೂ ಮೊಬೈಲ್ಗೂ ಇರೋ ವ್ಯತ್ಯಾಸ ಏನು ಹೇಳು? ಸರ್, ಅದು ಮನುಷ್ಯ ಕಾಲು ಇಲ್ಲದೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಕಾಲೇ ಮಾಡೋಕ್ಕಾಗಲ್ಲ. ಪಿಂಕಿ, ಈಗ ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ನಿನಗೆ ಯಾವ ಪ್ರಾಣಿ ಇಷ್ಟ? ಸರ್, ನನಗೆ ಬೆಕ್ಕು ಅಂದರೆ ತುಂಬ ಇಷ್ಟ ಸರ್. ಯಾಕೆ? ಅದು ಅಡ್ಡ ಬಂದರೆ ನಮ್ಮ ಅಜ್ಜಿ ಶಾಲೆಗೆ ಹೋಗಬೇಡ ಅಂತ ಹೇಳ್ತಾಳೆ. ನಿಂಗೆ ತರಲೆ ಉತ್ತರಗಳಿಗೇನೂ ಕಮ್ಮಿ ಇಲ್ಲ. ಈಗ ರಾಣಿ, ನೀನು ಹೇಳು. ನಾನೊಂದು ಕ್ವಶನ್ ಕೇಳ್ತೀನಿ, ಈಗ ಆನ್ಸರ್ ಹೇಳು. ಕರಡಿಯ ಮೈ ತುಂಬ ಏಕೆ ಕೂದಲಿರುತ್ತೆ? ಹೇಳಿ ನೋಡೋಣ. ಸರ್, ಅದು ಕಾಡಲ್ಲಿ ಕಟಿಂಗ್ ಶಾಪ್ ಇರಲ್ವಲ್ಲ, ಅದಕ್ಕೆ. ಸರಿ ಸರಿ, ಬೆಲ್ ಆಯ್ತು, ನಡೀರಿ.